ದೇವರಿಗೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರೋ ವಾಕ್ಯ ಭಾಗ ಯೋವನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಾಕ್ಯ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನಗೆ ನೀವೇನು ಕೆಲಸ ಕೊಟ್ಟರೋ ಅದನ್ನು ನಾನು ಮಾಡಿ ಮುಗಿಸಿ ನಿನ್ನನ್ನು ನಾನು ಮಹಿಮೆ ಪಡಿಸಿದ್ದೀನಿ ಅಂತ. ಅವ್ರಿಗೆ ಕೊಟ್ಟಿರುವ ಕೆಲಸವನ್ನು ಅವರು ಪರ್ಫೆಕ್ಟಾಗಿ ಮಾಡಿ ಮುಗಿಸಿದ್ದಾರೆ. ಒಂದು ಉದಾಹರಣೆಗೆ ನಾವು ಹೇಳ್ಬೇಕಂತ ಹೇಳಿದ್ರೆ, ಅವರು ಯಾವ ಟೈಮಲ್ಲಿ 38 ವರ್ಷ ಬೆತಸ್ತ ಕೊಳದಲ್ಲಿ ಏನು ಮಾಡಬೇಕು, ಪ್ರಾರ್ಥನೆ ಮಾಡಿ ಅವ್ರನ್ನ ಸ್ವಸ್ಥ ಉಂಟು ಮಾಡಬೇಕು, ಸಮರಸ್ಸಿಗೆ ಸುವಾರ್ತೆ ಹೇಳಿ ಆ ಗ್ರಾಮಕ್ಕೆ ಹೇಳಬೇಕು, ಮತ್ತು ಅವ್ರ ಕೀರ್ತಿ ಸಿರಿಯ ಎಲ್ಲ ಆಯಿತು. ಕಣ್ಣು ಇಳಿದವರಿಗೆ ಕಣ್ಣು ಕೊಟ್ಟರು, ಸತ್ತಿರೋರನ್ನ ಎಬ್ಬರಿಸಿದ್ರು. ಅವ್ರಿಗೆ ಗೊತ್ತಿದ್ದು ಇದು ದೇವರ ಮಹಿಮೆಗೋಸ್ಕರ ಇದಾಯ್ತು. ಲಾಜರ್ ಸತ್ತಿದ್ದಂತ ಗೊತ್ತಿದ್ರು, ಅವ್ರಲ್ಲಿ ಹೋಗಿಲ್ಲ. ಈ ರೀತಿಯಾಗಿ ಅವ್ರಿಗೆ ಕೊಟ್ಟಿರುವ ಸಮಯದಲ್ಲಿ ಕರೆಕ್ಟಾಗಿ ಆ ಕೆಲಸವನ್ನು ಮಾಡಿ ಮುಗಿಸಿದ್ರು. ಅದನ್ನೇ ಇಲ್ಲಿ 17:4 ನಾವು ನೋಡ್ತೀವಿ. ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದನು. ಅಂದರೆ ಭೂಲೋಕದಲ್ಲಿ ದೇವ್ರನ್ನ ಮಹಿಮೆ ಪಡಿಸಿ ಕೊಟ್ಟಿರುವ ಕೆಲಸವನ್ನು ಕರೆಕ್ಟಾಗಿ ಮಾಡಿ ಮುಗಿಸ್ತೆ ಅಂತ. ಇದು ಯಾವಾಗ ಹೇಳ್ತಾರಂದರೆ, ಯೇಸು ಪ್ರಭು ಬಂದು ಮಾರನೇ ದಿನ ಕಲ್ವಾರಿ ಶಿಲುಬೆಗೆ ಹೋಗಿ ಪ್ರಾಣ ತ್ಯಾಗ ಮಾಡ್ತಾರೆ. ಆ ಸಮಯದಲ್ಲಿ ನೀನು ಕೊಟ್ಟಿರೋ ಕೆಲಸವನ್ನು ಪರ್ಫೆಕ್ಟಾಗಿ ಮುಗಿಸ್ತೆ ಅಂತಾರೆ. ಯೇಸು ಸ್ವಾಮಿ ಹಳೆ 4,000 ವರ್ಷದ ಕೆಲಸವನ್ನು ಇವಾಗ 2,000 ವರ್ಷಗಳ ನಾವು ಮಾಡ್ತಿರೋ ಪಾಪಗಳನ್ನೆಲ್ಲ ತೊಳೆದು ಶುದ್ಧೀಕರಿಸಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ಇಷ್ಟು ಕಾರ್ಯಗಳು 3.5 ವರ್ಷದಲ್ಲೇ ಮುಗಿಸಿದ್ರು. ಅವ್ರು ಕೊಟ್ಟಿರುವ ಪ್ಲ್ಯಾನನ್ನು ಕರೆಕ್ಟಾಗಿ ಮಾಡಿ ಮುಗಿಸಿದ್ರು. ಒಂದು ಸಮಯ ಅವ್ರೇನಾದರೂ ಸ್ಲೋವಾಗಿ ಮಾಡಿದಾದರೆ ಅದಿನ್ನೂ ಲೇಟ್ ಆಗ್ತಿತ್ತು. ನಾವು ಮನುಷ್ಯರಾಗಿರುವ ನಾವೇನು ಮಾಡ್ತೀವಿ ಅಂದರೆ, ಒಂದು ಕೆಲಸ ಇರುತ್ತೆ, ಸರಿ ಆಮೇಲೆ ಮಾಡೋಣ ಬಿಡು ಅಂತೀವಿ. ಮಾರನೇ ದಿನ ಇನ್ನೊಂದು ಹೊಸ ಕೆಲಸ ಬರುತ್ತೆ. ಆವಾಗ ಹೊಸ ಕೆಲಸ ಮಾಡಬೇಕಾದ್ರೆ ನಮಗೆ ಅದು ಐತೆ ಇದೆ ಐತಂದರೆ ನಮಗೆ ಒಂಥರ ಹಾರ್ಡ್ ಆಗುತ್ತೆ, ಕೆಲಸ ಮಾಡೋದಕ್ಕೆ ಕಠಿಣವಾಗುತ್ತೆ. ಎರಡೂ ಮಾಡಿದಾಗ ನಮಗೆ ಒಂಥರ ಬೇಜಾರಾಗುತ್ತೆ. ಇದನ್ನು ಮಾಡಿಬಿಟ್ಟು ಅದನ್ನು ಪೆಂಡಿಂಗ್ ಇಟ್ಟಾಗ ಅದು ಪೆಂಡಿಂಗ್ ಆಗಿಬಿಡ್ತಲ್ಲ ಅನಿಸುತ್ತೆ. ಅದರಿಂದ ಇದು ಜೀವನದಲ್ಲಿ ಭಾಳ ಮುಖ್ಯವಾದದ್ದು. ಜೀವನ ಅಂತ ಹೇಳಿದ್ರೆ ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ ಸೆಂಟ್ರಲ್ಲಿ ಒಂದು ಜೀವನ ಇದೆ. ಅದು ಒಂದೇ ಸಲ ಒಂದು ಬಾಳು. ಇದರಲ್ಲಿ ಪ್ರತಿಯೊಬ್ಬರು ಯೇಸುಸ್ವಾಮಿ ನಂಬಿರೋರಿಗೆ ಒಂದು ವಿಶೇಷವಾದ ಕೃಪೆಯಿಂದ ಅವ್ರು ಕರೆದಿರ್ತಾರೆ. ಎಷ್ಟೋ ಜನ ಕರೆದಿಲ್ಲ. ಇಂಡಿಯಾ ದೇಶದಲ್ಲಿ ಅಧಿಕವಾಗಿ ದೇವ್ರನ್ನ ನಂಬದೇ ಇರೋರು ಅಣ್ಣೀರುಗಳು ಜಾಸ್ತಿ ಇದ್ದಾರೆ. ಆದರೆ ನಮ್ಮನ್ನು ಮಾತ್ರ ಕರೆದಿದ್ದಾರೆ ಅಂದರೆ ಅವ್ರು ಏನೋ ಒಂದು ಉದ್ದೇಶ ಇಟ್ಟು ಕರೆದಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಇರುತ್ತೆ. ಅದನ್ನು ನಾವು ಆ ದಿನದಲ್ಲೇ ಪೂರೈಸಬೇಕು. ಅದನ್ನು ಪೆಂಡಿಂಗ್ ಇಡಬಾರ್ದು. ಒಂದು ಉದಾಹರಣೆಗೆ, ಯಾರಿಗೋ ಒಬ್ಬರಿಗೆ ಸುವಾರ್ತೆ ಹೇಳುವಂಥ ಸ್ಪಿರಿಚುವಲ್ ಕೆಲಸವಾಗಿ ಅವರು ಇಟ್ಟಾಗ ಅವರಿಗೆ ನಾವು ಹಿಂಜರಿದು ನಾಳೆ ಹೇಳೋಣ ಅಂತೇಳಿ ಬಿಟ್ಟರೆ, ಒಂದು ಸಮಯ ಮನುಷ್ಯ ಸಾಯ ಸ್ಥಿತಿಯಲ್ಲಿ ಇರ್ತಾರೆ. ಒಂದು ಸಮಯ ಅವರು ಸತ್ತೋದಾಗ ಅವರು ನಿತ್ಯ ಕಾಲ ನರಕಕ್ಕೆ ಹೋಗಬೇಕಾಗಿದೆ. ಅದರಿಂದ ಅವ್ರಿಗೆ ಯಾವಾಗ ಸುವಾರ್ತೆ ಹೇಳಬೇಕು ಅವಾಗ ಹೇಳಿ ಅವರು ಪಾಪದಿಂದ ಬಿಡುಗಡೆ ಆಗಿ ರಕ್ಷಣೆ ಹೊಂದಿ ದೇವ್ರ ಕಡೆಗೆ ಬಂದುಬಿಡಬೇಕು. ಸತ್ತ ಮೇಲೆ ನರಕದಲ್ಲಿ ನಾನು ಪಶ್ಚಾತ್ತಾಪ ಪಡ್ತೀನಿ, ಬದಲಾಗ್ತೀನಿ ಅಂದರೆ ಅಲ್ಲಿ ಇಲ್ಲ. ಮನುಷ್ಯನ ಜೀವನದಲ್ಲೇ ಇಲ್ಲೇ ಅವರು ಬದಲಾಗಬೇಕು. ಇಲ್ಲೇ ಅವರು ಪಾಪ ಅರಿಕೆ ಮಾಡಬೇಕು. ಬಾಯಿಯಿಂದ ಅರಿಕೆ ಮಾಡಿ ಒಪ್ಕೊಂಡು ದೇವರ ಕೃಪೆಯಿಂದ, ಅವರ ಅಭಿಷೇಕದಿಂದ, ಅವರ ನೀತಿ ಯಥಾರ್ಥವಾಗಿ ಅವರ ಜೊತೆಯಲ್ಲಿ ಟ್ರಾವೆಲ್ ಮಾಡಬೇಕು ಮರಣದವರೆಗೂ. ಈ ರಕ್ಷಣೆ ಅನ್ನೋದು ಇಲ್ಲಿ ಮಾಡದೆ ಸತ್ತ ಮೇಲೆ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಅದರಿಂದ ದೇವರು ಪರಲೋಕದಿಂದ ಭೂಲೋಕಕ್ಕೆ ಬಂದು ಅವ್ರಿಗೆ ಕೊಟ್ಟಿರೋ ಕೆಲಸವನ್ನು ಕರೆಕ್ಟಾಗಿ ಮಾಡಿ ಮುಗಿಸಿ ನಿನ್ನನ್ನು ಮಹಿಮೆ ಪಡಿಸುತ್ತೆ ಅಂತ ಹೇಳ್ತಾರೆ. ಇದನ್ನು ಮನುಷ್ಯರಿಗೆ ಕೂಡ, ನಮಗೆ ಕೂಡ ಎಫೆಸಿಯರ್ 5:16 ಸ್ಪಷ್ಟವಾಗಿ ದೇವರು ಮಾತಾಡಿದ್ದಾರೆ. ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಳೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಈ ಕಾಲದಲ್ಲಿ ಬೆಳೆ ಉಳ್ಳದಂತ ಹೇಳಿ ಅಂದರೆ ನಮಗೆ ಪ್ರತಿಯೊಬ್ಬ ಮಾನವನಿಗೆ ಒಂದು 3 ಇಂಪಾರ್ಟೆಂಟ್ ಕೆಲಸ ಇರುತ್ತೆ. ಅದು ಅಷ್ಟೇ ಇರೋದು, ಇಲ್ಲ 2. ಅವರು ಓದ್ತಾರವರಿಗೆ ಓದಬೇಕು, ದೇವರಲ್ಲಿರಬೇಕು. ಮಿಕ್ಕಿದ್ದೆಲ್ಲ
ಊಟ ಸಾಂಬಾರು ಥರ, ಮಿಕ್ಕಿದ್ದೆಲ್ಲ ಉಪ್ಪಿನಕಾಯಿ ಥರ ಸುಮ್ಮನೆ ಆಟ ಆಡೋದು, ಎಲ್ಲ ಒಂಥರ ಗಾಯ ಆಗೋದು, ಮೈ ಚೆನ್ನಾಗಿಲ್ದಾಗೋದು, ಹೋಗೋದು ಬರೋದು, ಇವೆಲ್ಲ ಕಾಮನ್ ಆಗಿ ಸೆಂಟ್ರಲ್ಲಿ ನಡೆಯುವಂಥದ್ದು ಫ್ರೆಂಡ್ಶಿಪ್ಗಳು. ಅವೆಲ್ಲ ಮುಖ್ಯವಾಗಿ ದೇವರು ಪ್ಲಸ್ ಎಜುಕೇಷನ್. ದೊಡ್ಡವರಾದ ಮೇಲೆ ಅಲ್ಲ, ಕೆಲಸಕ್ಕೆ ಹೋದ ಮೇಲೆ, ಮದುವೆ ಆದ ಮೇಲೆ ಅಲ್ಲಿ ಮತ್ತೆ ಒಂದು ಆ್ಯಡ್ ಆಗುತ್ತೆ. ಇಲ್ಲಿ ಓದೋದಿರುತ್ತೆ, ಅಲ್ಲಿ ಹಂಗೆ ಕೆಲಸ ಇರುತ್ತೆ. ಏನಂದರೆ ದೇವರ ಐಕ್ಯತೆ, ಎರಡನೇದಾಗಿ ಫ್ಯಾಮ್ಲಿನ ನೋಡ್ಕೊಳ್ಳೋದು, ಮತ್ತು ಸುವಾರ್ತೆ ಹರಡೋದು. ಈ 3 ಕೆಲಸ ಯಾವಾಗಲೂ ಒಂದು ಮನುಷ್ಯನಿಗೆ ದೇವರು ನೇಮವಾಗಿ ಕೊಟ್ಟಿದ್ದಾರೆ. ಇದು ಭಾಳ ಇಂಪಾರ್ಟೆಂಟ್ವಾದ ಕೆಲಸ, ಇಷ್ಟೇ ಇರೋದು. ಇದನ್ನು ಬಿಟ್ಟು ಬೇರೆ ಕೆಲಸ ಎಲ್ಲ ಬಂದು ತಾತ್ಕಾಲಿಕವಾದದ್ದು, ಸುಮ್ಮನೆ ಅದು ಉಪಯೋಗ ಇಲ್ಲದ್ದು. ಅದು ಎಲ್ಲೋ ಮದುವೆಗೆ ಹೋಗ್ತೀವಿ ಬರ್ತೀವಿ, ಎಲ್ಲೋ ಟೂರಿಗೆ ಹೋಗ್ತೀವಿ ಬರ್ತೀವಿ, ಆಸ್ಪತ್ರೆಗೆ ಹೋಗೋದು, ಆವಾಗಲೇ ಹೇಳ್ದಂಗೆ ಆಸ್ಪತ್ರೆಗೆ ಹೋಗೋದಾಗಲಿ, ಇಲ್ಲ ಏನೋ ಒಂದು ಫಂಕ್ಷನಿಗೆ ಕುಟುಂಬದಲ್ಲಿ ಏನೋ ಒಂದು ಕಾರ್ಯ ನಡೀತಿರ್ತತೆ, ಇವೆಲ್ಲ ಉಪ್ಪಿನಕಾಯಿ ಇದ್ದಂಗೆ. ಆದರೆ ಮುಖ್ಯವಾಗಿ ಒಂದು ಮನುಷ್ಯನಿಗೆ ದೇವರ ಐಕ್ಯತೆ ಇದ್ದರೆ ಅವರು ಇಲ್ಲಿ ಸಮಾಧಾನ ಸಂತೋಷ, ಪರಲೋಕ ರಾಜ್ಯಕ್ಕೆ ಹೋಗಿ ಸೇರಿಬಿಡ್ತಾರೆ. ಎರಡನೇದು, ನೋವೊಂದು ಥರ ಕುಟುಂಬವನ್ನು ಸಿದ್ಧ ಮಾಡಬೇಕು, ಅವ್ರ ಬರುವಿಕೆಗೆ ಸಿದ್ಧ ಮಾಡಬೇಕು, ಅದನ್ನು ಕೇರ್ ತೆಗೆದು ನೋಡಬೇಕು. ಮೂರನೇದು, ದೇವರ ಸುವಾರ್ತೆ. ಸಭೆ ಇದ್ದರೆ ಸಭೆ, ಎವಾಂಜಲಿಸ್ಟು, ಇಲ್ಲದೇ ಇದ್ದರೆ ಏನು ಇಲ್ಲದೆ ಹೋದ್ರೂ ಎಲ್ಲರ ಮೇಲೆ ತಲೆ ಮೇಲೆ ಬಿದ್ದ ಭಾರವಾಗಿದೆ ಸುವಾರ್ತೆ ಹರಡೋದು. ಅದನ್ನು ಈ ಲೋಕದಲ್ಲಿ ಲೈಫ್ ಅಂತ ಕೊಟ್ಟಾಗ ಲೋಕಕ್ಕೆ ನಾವು ಬೆಳಕಾಗಿದ್ದೀವಿ, ಉಪ್ಪಾಗಿದ್ದೀವಿ ಅಂತ ದೇವರು ಹೇಳ್ತಾ ಇದ್ದಾರೆ. ಅದನ್ನು ಮಾಡಿ ಮುಗಿಸ್ಬೇಕು. ಅವತ್ತಿನ ದಿನ ಅವತ್ತಿಗೆ ಮುಗಿಸ್ಬೇಕು, ಅದನ್ನು ಪೆಂಡಿಂಗ್ ಇಟ್ಕೋಬಾರ್ದು. ಇವತ್ತಿನ ದಿನದಲ್ಲಿ ಈ ವಾಕ್ಯ ಹೇಳೋದಕ್ಕೆ ಕಾರಣ ಏನಂದರೆ, ಇವಾಗ ಬರುವಿಕೆ ಸಮೀಪವಾಗಿದೆ. ಎಲ್ಲರಿಗೂ ಗೊತ್ತು, ಆಲ್ರೆಡಿ ನಾವು ಸತ್ಯವೇದದಲ್ಲಿ ಹೇಳಿದ್ದೇವೆ, ಭಾಳ ವಾಕ್ಯಗಳನ್ನು ಹೇಳಿದ್ದೇವೆ, ಮಾತಾಡಿದ್ದೇವೆ ಇದ್ರ ಬಗ್ಗೆ. 70ನೇ ಇಸ್ವಿಯಲ್ಲಿ ಯೋವಾನ್ 2:9 ಹೇಳ್ದಂಗೆ, ಈ ದೇವಾಲಯನ ಹೊಡೆದಾಕ್ರಿ 3 ದಿನದಲ್ಲಿ ಕಟ್ತೀನಿ ಅಂದರೆ, ದೇವರು ಸತ್ತಿ 3ನೇ ದಿನದಲ್ಲಿ ಎದ್ದು ನಮ್ಮ ನಾವೇ ಆಲಯವಾಗಿ, ನಮ್ಮ ಶರೀರ ಆತ್ಮವನ್ನು ಆಲಯವಾಗಿ ಮಾಡ್ಕೊಂಡಿದ್ದಾರಲ್ಲ, ಆತ್ಮ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಿರಲ್ಲ, ಅದನ್ನು ಆಲಯವಾಗಿ ಹೇಳಿದ್ರು. ಅದು 70ನೇ ಇಸ್ವಿಯಲ್ಲಿ ಅದು ಇಸ್ರೇಲ್ ಅನ್ನೋದು ಸಂಪೂರ್ಣವಾಗಿ ನಾಶನವಾಯಿತು. 80ನೇ ಇಸ್ವಿಯಲ್ಲಿ ಮೊಸಾದ ಅಂತಿತ್ತು, ಅದು ಕೂಡ ಸಂಪೂರ್ಣವಾಗಿ ಬೆಟ್ಟದ ಮೇಲಿದ್ದರು, ಅದನ್ನು ಕೂಡ ಸಂಪೂರ್ಣವಾಗಿ ವಶ ಮಾಡಿಕೊಂಡ್ರು ರೋಮರವರು. ಅವಾಗಿಂದ ಒಬ್ಬರು ಕೂಡ ಇಸ್ರೇಲಿನ ಒಂದು ದೇಶ ಹೆಸರು ಇರಲಿಲ್ಲ, ಜನನೂ ಇರಲಿಲ್ಲ. ಅದೆಲ್ಲ ಪಾಲಿಸ್ತಾನ ಆಗಿ ಮಾರ್ಪಡ್ತು. ಆದರೆ ದೇವರು ಹೇಳಿರೋ ಕಡೆ ಕಾಲದಲ್ಲಿ ಅವರು ಬರ್ತೀನಿ ಅಂತ ಹೇಳಿದ ಪ್ರಕಾರವಾಗಿ ಅವರು 14 ಮೇ 1948 ಸ್ವತಂತ್ರ ಬಂತು. ಫಸ್ಟ್ ವರ್ಲ್ಡ್ ವಾರ್ ಬಂತು, ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಸ್ವತಂತ್ರ ಸಿಕ್ತು, ಬಂದರು. ಫಸ್ಟ್ ವರ್ಲ್ಡ್ ವಾರಲ್ಲಿ ಆಮೇಲೆ 67ರಲ್ಲಿ ಯುದ್ಧ ಮಾಡಿ ಜೆರುಸಲೇಮನ್ನು ಗೆದ್ದರು. 2018ರಲ್ಲಿ ಟ್ರಂಪ್ ಬಂದು ಅದನ್ನು ಕ್ಯಾಪಿಟಲ್ ಸಿಟಿಯಾಗಿ ಮಾಡಿದ್ರು. ಈಗ ಅವ್ರು ಬಂದಿರೋದು ಏನಕ್ಕಂದರೆ ಜಾಗನ ಕೊಡ್ಸೋದಕ್ಕೆ. ಯುರೋಪ್ ಯೂನಿಯನ್ ಬರಬೇಕಾಗಿದೆ, ಯುದ್ಧಗಳು ನಡೀತಾನೇ ಇದೆ, ರಷ್ಯಾ ಉಕ್ರೇನ್ದು ನಿಂತಿಲ್ಲ, 3 ವರ್ಷ ಆಗ್ತಾಯಿದೆ. ಮತ್ತು ಇಸ್ರೇಲ್ ಗಾಜಾ ಹಮಾಸಿಗೆ ಯುದ್ಧ ನಡೀತಾನೇ ಇದೆ, ಅದು ಹಂಗೆ ಹೋಗಿ ಲೆಬನಾನಿಗೆ ಹೋಯ್ತು, ಹೌತೀಸಿಗೆ ಹೋಯ್ತು, ಯೆಮನಿಗೆ ಹೋಗಿದೆ. ಇರಾನನ್ನು ಹೊಡಿತೀನಿ ಅಂತ ಹೇಳ್ತಿದ್ದಾರೆ, ಅದಿನ್ನೂ ನಿಂತಿಲ್ಲ, ಅವ್ರು ಆಸ್ಟ್ರೇಜನ್ನು ಬಿಟ್ಟಿಲ್ಲ. ಯಾವಾಗ ಆ ದೇವಸ್ಥಾನ ಕಟ್ತಾರೋ ಆವಾಗ ಬರುವಿಕೆ ಸಮೀಪವಂತ, ಅದು ಹತ್ತಿರದಲ್ಲಿ ಬಾಗಿಲಲ್ಲಿದೆ. ಈ ಸಮಯದಲ್ಲಿ ನಾವು ಸಿದ್ಧರಾಗಬೇಕು, ಇತರನ ಕುಟುಂಬವನ್ನು ಸಿದ್ಧ ಮಾಡಬೇಕು, ಅಕ್ಕದ ಪಕ್ಕದಲ್ಲಿರೋ ರಿಲೇಷನ್ನ ಸಿದ್ಧ ಮಾಡಬೇಕು. ಈಗ ಸಮಯ ಇಲ್ಲ. ಅದರಿಂದ ಕೊಟ್ಟಿರುವ ಸಮಯವನ್ನು ಭದ್ರವಾಗಿ ಉಪಯೋಗಿಸ್ಕೋಬೇಕು. ನಾವು ಮೊದಲೇ ಹೇಳಿದಾಗೆ ಯೋಚನೆಗಳು ಸುಮ್ಮನೆ ಏನೋ ಯೋಚನೆ ಮಾಡ್ತೀವಿ, ಅದು ದೇವ್ರ ನ್ಯಾಯ ತೀರಿಸಲ್ಲ. ಆದರೆ ಅದನ್ನು ಡೀಪಾಗಿ ಯೋಚನೆ ಮಾಡಿ ಅದನ್ನು ಗೂಡು ಕಟ್ಟಿಕೊಂಡು ಹಾಗೆ ನಮ್ಮ ಹೃದಯದಲ್ಲಿ ಅದನ್ನು ಶರೀರ ರೂಪವಾಗಿ ಅದನ್ನು ಅಳವಡಿಸ್ಕೊಳ್ತೀವಿ. ಒಂದು ಹೆಣ್ಮಗುನ ನೆನೆಸ್ಕೊಂಡು ಅದನ್ನು ಅದೇ ರೀತಿನ ಅವ್ರ ಜೊತೆಗೆ ತಿರುಗಿ ಅವ್ರನ್ನ ಹಾಳು ಮಾಡೋದು, ಅವ್ರನ್ನ ಪ್ರೀತಿ ಮಾಡಿ ಕೈ ಬಿಡೋದು, ಮತ್ತು ಅವ್ರನ್ನ ಕೊಲೆ ಮಾಡೋದು, ಮತ್ತು ಒಬ್ಬರನ್ನ ಹೊಡಿಬೇಕನ್ನೋದು, ಬೇರುವಾಗಿ ಶರೀರದಲ್ಲಿ ಊರು ಬಿಡೋದು, ಈ ರೀತಿಯಾದ ಕೆಟ್ಟವಾದ ಯೋಚನೆಗಳನ್ನ ಬೇರೂರಕ್ಕೆ ಬಿಟ್ಟು
ಮತ್ತು ನೆಂಟರುಗಳಲ್ಲಿ, ಆಸ್ತಿಪಾಸ್ತಿಗಳಲ್ಲಿ ಹೊಟ್ಟೆ ಕಿರುಚುಗಳು ಅದು ಬೇರೂರಕ್ಕೆ ಬಿಡಬಾರ್ದು, ಕೋಪ ಆವೇಶಕ್ಕೆ ಬರಬಾರ್ದು. ಕಡೆ ಕಾಲದಲ್ಲಿ ನಮ್ಮ ಹೃದಯದಲ್ಲಿ ಭಯ, ಕೋಪ, ಅಜ್ಞಾನ, ಚಂಚಲ ಮನಸ್ಸು, ಅವಿಶ್ವಾಸ ಇಂಥ ಸ್ವಭಾವಗಳೆಲ್ಲ ನಮ್ಮಲ್ಲಿ ಇಳಿದಾಗೆ ತೆಗೆದುಹಾಕಿ ಸಂಪೂರ್ಣವಾಗಿ ಯೇಸು ನಾಮದಲ್ಲಿ ನಿರ್ಮೂಲ ಮಾಡಿ ದೇವರ ಕೃಪೆ ಪ್ರಸನ್ನತೆಯಿಂದ ನಾವು ಸಿದ್ಧರಾಗಿ ಇತರನ್ನ ಸಿದ್ಧ ಮಾಡಿ ನಾವು ಸಮಯವನ್ನು ವ್ಯರ್ಥ ಮಾಡೋಂಗಿಲ್ಲ. ಡ್ಯಾನಿಯಲಲ್ಲಿ ದೇವರು ಹೇಳಿದ್ದಾರೆ 12:4 ಕಡೆ ಕಾಲದಲ್ಲಿ ಮುದ್ರಕ್ಕೆ ಜನಗಳು ಅಲ್ಲಿ ಅಲಿತಾರೆ, ಲೋಕದ ಜ್ಞಾನ ಹೆಚ್ಚಾಗುತ್ತೆ. ಅದೇ ರೀತಿ ಸುಮ್ಮನೆ ಅಲಿತಾ ಇದ್ದಾರೆ. ಯೂಟ್ಯೂಬಲ್ಲಿ ಸಮಯ ವೇಸ್ಟು, ವ್ಯಾಟ್ಸಪ್ಗಳಲ್ಲಿ ಸಮಯ ವೇಸ್ಟು, ಸಮಯವನ್ನು ಸುಮ್ಮನೆ ಕಳೀತಿದ್ದಾರೆ, ವ್ಯರ್ಥವಾಗಿ ಕಳೀತಿದ್ದಾರೆ. ಮಕ್ಕಳನ್ನು ದೇವರ ಬರುವಿಕೆಗೆ ಸಿದ್ಧ ಮಾಡ್ತಿಲ್ಲ, ತಾನು ಸಿದ್ಧರಾಗ್ತಿಲ್ಲ. ಎಷ್ಟೋ ಪ್ರೀತಿ ಇಡ್ತಾರೆ ತಂದೆ ತಾಯಿ ಮೇಲೆ, ಸ್ವಲ್ಪ ಗಾಯ ಆದರೆ ಅಳ್ತಾರೆ, ಸತ್ರೆ ಅಳಬೇಕಾಗಿಲ್ಲ. ಅವರು ಪರಲೋಕ ರಾಜ್ಯಕ್ಕೆ ದೇವ್ರ ಜೊತೆಲಿ ಇರ್ತಾರೆ. ಆದರೆ ದೇವರಲ್ಲಿ ಇದ್ದರೆ ಸಂತೋಷ. ಸ್ವಲ್ಪ ದುಃಖ ಆಗುತ್ತೆ, ಆದರೂ ಕೂಡ ಒಂದು ಹೃದಯಾಂತರಾಳದಲ್ಲಿ ಒಂದು ಸಂತೋಷ. ಒಳ್ಳೆ ಕ್ರೈಸ್ತರಿಗಾಗಿ ಬಾಳಿದ್ರು ಇವಾಗ ಪರಲೋಕ ರಾಜ್ಯದಲ್ಲಿ ಇರ್ತಾರೆ ಅಂತೇಳಿ. ಎಷ್ಟೋ ಜನ ಸಾಯಬೇಕಾದ್ರೆ ದೇವದೂತರು ಬಂದಿದ್ದಾರೆ, ನನ್ನ ಕರ್ಕೊಂಡು ಹೋಗ್ತಿದ್ದಾರೆ, ನೀವೇನಂತ ಪ್ರೇಯರ್ ಮಾಡ್ತಿದ್ದಾರೆ? ಇಲ್ಲ ಆಯ್ಸ್ ಕೊಡಬೇಕಂತ. ಆಯ್ಸಲ್ಲ, ಏನು ಬೇಡ, ನಾನು ಒಪ್ಪಿಸಿಕೊಡ್ರಿ ಅಂತೇಳಿ ಕೇಳಿ ಹೋಗ್ತಾರೆ. ಒಬ್ಬೊಬ್ರು ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಸಂತೋಷವಾಗಿ ಮುಖ ಕಳಕಳೆಯಾಗಿ ಹೋಗ್ತಾ ಇದ್ದಾರೆ, ಭಯ ಇಲ್ಲ. ಒಬ್ಬೊಬ್ರು ಹೇಳ್ತಾರೆ ದೇವದೂತರು ಬಂದುಬಿಟ್ರು, ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ, ಸಡನ್ನಾಗಿ ಪ್ರಾಣ ಹೋಗುತ್ತೆ. ಅಂದರೆ ಮರಣ ಅನ್ನೋದು ಒಂದು ಸಂತೋಷಕರವಾದದ್ದು, ಅದು ನಿತ್ಯ. ಒಂದೇ ಜೀವನ, ಇಲ್ಲಿ ಗೆದ್ದರೆ ಪಾಸಾದರೆ ನಿತ್ಯ ಕಾಲ ದೇವ್ರ ಜೊತೆಲಿರೋರು. ಈ ಭೂಲೋಕದಲ್ಲಿ ಸ್ವಲ್ಪ ವರ್ಷಕ್ಕೆ ಇಷ್ಟು ಚೆನ್ನಾಗಿ, ಒಂದು 80-100ಕ್ಕೆ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ ಅಂದರೆ ದೇವರು ಹೇಳ್ಬಿಟ್ಟು ಹೋಗಿದ್ದಾರೆ, ಪರಲೋಕದ ರಾಜ್ಯದಲ್ಲಿ ನಿಮಗೋಸ್ಕರ ಒಂದು ವಾಸಸ್ಥಳವನ್ನು ಸಿದ್ಧ ಮಾಡುತ್ತೇನೆ ಅಂತ ಹೇಳ್ಬಿಟ್ಟು 2000 ವರ್ಷಗಳಿಂದ ಅವರು ಸಿದ್ಧ ಮಾಡ್ತಾಯಿದ್ದಾರೆ. ಅದು ಹೆಂಗಿರುತ್ತದೆ? ಅದಕ್ಕೋಸ್ಕರ ನಾವು ಕಣ್ಣುಗಳು ತೆರೆದಿರಬೇಕು, ಆತ್ಮ ಭಾರವುಳ್ಳದಾಗಿರಬೇಕು. ಲೋಕದಲ್ಲಿರೋದನ್ನು ನಾವು ಉಪಯೋಗಿಸೋಣ, ಜೀವನ ಮಾಡೋದಕ್ಕೆ ಅದಕ್ಕೆ ಬೇಕಾಗಿರುವ ಆ ಟೈಮಿಗೆ ಬೇಕಾಗಿರೋದನ್ನು ನಾವು ದೇವ್ರು ಕೊಟ್ಟಿರೋದನ್ನು ಸಂತೋಷವಾಗಿ ಆನಂದವಾಗಿ ಊಟ ಮಾಡೋದಾಗಲಿ, ಕುಟುಂಬ ಹೆಂಡತಿ ಮಕ್ಕಳ ಜೊತೆ ಐಕ್ಯತವಾಗಿ ಇರೋದೆಲ್ಲವನ್ನು ಅನುಭವಿಸೋಣ. ಆದರೆ ಇದರ ಜೊತೆಯಲ್ಲಿ ಎಲ್ಲದಕ್ಕಿಂತ ಮುಖ್ಯ ಪಾಪದಿಂದ ಬಿಡುಗಡೆ ಆಗಿ ನಿತ್ಯ ರಾಜ್ಯದಲ್ಲಿ ದೇವ್ರ ಜೊತೆ ಇರೋದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ನಾವು ಇಲ್ಲಿ ಸಿದ್ಧತೆ ಮಾಡಿಕೊಂಡ್ರೆ ಮಾತ್ರನೇ ಸಮಯ ವ್ಯರ್ಥ ಮಾಡಿದಾಗೆ, ಯೇಸು ಸ್ವಾಮಿ ವ್ಯರ್ಥ ಮಾಡಿದಾಗೆ, ಯಾವ ಟೈಮಲ್ಲಿ ಶಿಷ್ಯರನ್ನ ಆರಿಸಬೇಕು, ಯಾವ ಟೈಮಲ್ಲಿ ದೇವ್ರು ಕೊಟ್ಟರೆ ಕೆಲಸ ಮಾಡಬೇಕು, ಯಾವ ಟೈಮಲ್ಲಿ ಕತ್ತೆ ಮೇಲೆ ರಾಜನಾಗಿ ಬರೋದು, ಯಾವ ಟೈಮಲ್ಲಿ ಮರಣ ಹೊಂದಬೇಕು, ಎಲ್ಲವನ್ನು ಕರೆಕ್ಟಾಗಿ 3.5 ವರ್ಷದಲ್ಲಿ ಮಾಡಿ ಮುಗಿಸಿದ್ರು. ಎಷ್ಟು ವರ್ಷ ಸೇವೆ ಮಾಡಿದಂತಲ್ಲ, ಎಷ್ಟು ಎಫೆಕ್ಟಿವ್ ಆಗಿ ಮಾಡಿದೆ ಅಂತ ದೇವರು 3.5 ವರ್ಷದಲ್ಲಿ ಸಕ್ಸಸ್ಫುಲ್ಲಾಗಿ ಮಾಡಿದ್ರು. ನಮಗೆಷ್ಟೋ ಆಯುಸ್ಸಿದೆ, ಆದರೆ 60 ವರ್ಷ 70 ವರ್ಷ ಆಯುಸ್ಸು, ಅದರಲ್ಲಿ ಕರೆಕ್ಟಾಗಿ ಒಂದು ಚೂರು ಮಿಸ್ಟೇಕ್ ಇಲ್ಲದೆ ದೇವ್ರು ಕೊಟ್ಟಿರುವ ಕೆಲಸವನ್ನು ಮಾಡಿ ಮುಗಿಸಿ ಅವ್ರನ್ನ ಮಹಿಮೆ ಪಡಿಸುವ ರೀತಿಯಲ್ಲಿ ನಾವು ಕೂಡ ಅದೇ ಮಾತನ್ನು ಹೇಳಿ ಸಮಯವನ್ನು ಕಳ್ಕೊಳ್ಳೋದಾಗೆ ಮಾಡೋಣ. ಪ್ರಾರ್ಥನೆ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯ ಸಮಯವನ್ನು ಸುಮ್ಮನೆ ಕಳೆದ ಹಾಗೆ ಬೆಳೆ ಉಳ್ಳದೆಂದು ಎಣಿಸಿ ಅಪ್ಪ ನಮಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ಅಪ್ಪ ನಮ್ಮ ಹುಟ್ಟದಾಗಿಂದ ಮರಣವರೆಗೂ ಒಂದು ಲೈಫ್ ಇದೆ, ಅದರಲ್ಲಿ ನಿನಗೆ ಮೆಚ್ಚುಗೆಯಾದ ಕೆಲಸಗಳನ್ನು ಮಾಡಿ ನಿನಗೆ ಕೊಟ್ಟಿರುವ ಕೆಲಸವನ್ನು ಪೂರ್ತಿ ಮಾಡಿ, ಅಂದರೆ ತಂದೆ ಅಪ್ಪ ಆತ್ಮ ಆದಾಯ ಮಾಡೋದು, ಸುವಾರ್ತೆ ಹೇಳೋದು, ನಾವು ಸಿದ್ಧರಾಗೋದು, ಕುಟುಂಬವನ್ನು ಸಿದ್ಧ ಮಾಡೋದು ಅಪ್ಪ, ಕೆಲಸ ಪ್ಲಸ್ ದೇವರ ಕಾರ್ಯಗಳು, ಮತ್ತು ಇದನ್ನು ಮುಖ್ಯವಾದವಾಗಿ ಆಟಾಡೋ ವಿಷಯಗಳಲ್ಲದ ಹಾಗೆ, ಸೋಂಬೇರಿತನ ಇಲ್ಲದ ಹಾಗೆ, ಬೇಜವಾಬ್ದಾರಿಯಾಗಿ ಇಲ್ಲದ ಹಾಗೆ ಅಪ್ಪ ನಾವು ದೃಷ್ಟಿಸಿ ನಿನ್ನ ದರ್ಶನವನ್ನು ವಿಷನನ್ನು ಬಿಟ್ಟುಬಿಡದ ಹಾಗೆ ಒಂದು ದೊಡ್ಡ ಭಾರದಿಂದ ಭಯಭಕ್ತಿಯಿಂದ ಕೆಲಸ ಮಾಡಿ ಮುಗಿಸೋದಕ್ಕೆ ಪರಿಶುದ್ಧಾತ್ಮನು ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್.